లగ్నం వెళ్ళి వివాహముం గదిసే నేలారాడు గోవిందుడు ఉద్విగ్నం వయ్యడి మానసంబు వినెనో వృత్తాంతమున్ బ్రాహ్మణుండగ్నిద్యోతనుండేటికిందడసే నా యత్నము సిద్ధించునో భగ్నంబై జననో విరించి కృతమెబ్బంగినో విరించి కృతమెబ్బంగిన్ ప్రవర్తించును. ಲಗ್ನಂ ಬೆಲ್ಲಿ ವಿವಾಹಮಂ ಗದಿಸೆ. ಅಯ್ಯೋ, ಲಗ್ನ ನಾಳೆನೇ ಇಟ್ಟಿದ್ದಾರೆ. ಎಲ್ಲಿ ಅಂದರೆ ನಾಳೆ, ಎಲ್ಲುಂಡಿ ಅಂದರೆ ನಾಡಿದ್ದು. ನಾಳೆನೇ ಮುಹೂರ್ತ ಇಟ್ಟಿದ್ದಾರೆ. ವಿವಾಹಮಂ ಗದಿಸೆ, ಮದುವೆ ಕ್ಷಣ ಹತ್ತಿರ ಬರ್ತಾ ಇದೆ. ಏಲಾರಾಡು ಗೋವಿಂದನು, ಇನ್ನ ಯಾಕಪ್ಪ ಇವನು ಬಂದಿಲ್ಲ? ನನ್ನ ಕೃಷ್ಣ, ನನ್ನ ಸಂದೇಶ ಹೋಗಿ ತಲುಪಿದೆ ತಾನೇ, ತಲುಪಿದ್ರು ಇವನು ಯಾಕೋ ಬರ್ತಾ ಇಲ್ವಲ್ಲ, ಇನ್ನಿವ್ನು ಬರೋದು ಯಾವಾಗ? ಉದ್ವಿಗ್ನಂಬಯ್ಯಡಿ ಮಾನಸಂಬು, ನನ್ನ ಮನಸ್ಸಿನಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕಾತರ ಹೆಚ್ಚುತ್ತಾ ಇದೆ. ವಿನೇನೋ ವೃತ್ತಾಂತಮುನ್, ಅವನಿಗೆ ವಾರ್ತೆ ತಲುಪ್ತೋ ಇಲ್ವೋ? ನಾನು ಹೇಳಿ ಕಳಿಸಿದ್ದು ವಾರ್ತೆ ಕೃಷ್ಣನಿಗೆ ತಲುಪ್ತೋ ಇಲ್ವೋ? ಬ್ರಾಹ್ಮಣುಂಡ್ ಅಗ್ನಿದ್ಯೋತನುಂಡ್ ಏಟಿಕಿಂದಡಸೆ, ಯಾಕೆ ಈ ಬ್ರಾಹ್ಮಣ ಹೋಗಿ ಹೇಳಿದ್ನೋ ಇಲ್ವೋ? ಸ್ವಲ್ಪ ತಡ ಮಾಡಿಬಿಟ್ನೋ ಏನು ಕಥೆಯೋ? ತಡಸೆ ಅಂದರೆ ಏನಾದರೂ ಸ್ವಲ್ಪ ನಿಧಾನಕ್ಕೆ ಹೋದ್ನೋ ಏನೋ, ವಯಸ್ಸಾಗಿದೆ, ಮಾರ್ಗ ಮಧ್ಯದಲ್ಲಿ ಏನು ತೊಂದರೆ ಆಯಿತೋ ಏನೋ, ಕೃಷ್ಣನಿಗೆ ನಾನು ಕಳಿಸಿದ್ದಂತಹ ಸಂದೇಶ ತಿಳಿಸಿದ್ನೋ ಇಲ್ವೋ? ನಾ ಯತ್ನಂಬು ಸಿದ್ಧಿಂಚನೋ ಭಗ್ನಂಬೈಚನೋ, ನಾನು ಮಾಡತಕ್ಕಂಥ ಕಡೆ ಪ್ರಯತ್ನ ಮಾಡಿಬಿಟ್ಟಿದ್ದೀನಿ. ಈ ಅಣ್ಣಂದ್ರನ್ನ ಎದುರಿಸಲಾರೆ, ಇದೆಲ್ಲನೂ ನಿಲ್ಲಿಸೋದಕ್ಕೆ ನನಗೆ ಚೈತನ್ಯ ಇಲ್ಲ. ನಾನು ಪರಾಧೀನೆ. ನನ್ನ ಯತ್ನ ಸಿದ್ಧಿಸುತ್ತೋ ಭಗ್ನವಾಗಿ ಹೋಗ್ಬಿಡುತ್ತೋ. ವಿರಿಂಚೀಕೃತ ಮೆಬ್ಬಂಗಿನ್ ಪ್ರವರ್ತಿಂಚನೋ, ಆ ದೈವ ನಿರ್ಣಯ, ಆ ಬ್ರಹ್ಮವರಹ ಯಾವ ರೀತಿ ಇದೆಯೋ ಗೊತ್ತಾಗ್ತಾ ಇಲ್ವಲ್ಲ. ನಾಳೆನೇ ಮದುವೆ. ಒಂದೊಂದು ಕ್ಷಣ ಕಳೆದ ಹಾಗೂ ನನ್ನ ಮನಸ್ಸಿನಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಾ ಇದೆ. ಏನು ಮಾಡಲಿ ಅಂತ ಚಡಪಡಿಸ್ತಾ ಇದ್ದಾಳೆ ರುಕ್ಮಿಣೀ ದೇವಿ. ಗನುಂಡ ಭೂಸುರುಂಡೇಗೆನೋ ನಡುಮ ಮಾರ್ಗಶ್ರಾಂತುಡೈ ಚಿಕ್ಕೆನೋ విని కృష్ణుండిది తప్పుగాదలంచెనో విచ్చేసెనో ఈశ్వరుండనుకూలింపందలంచునో తలంపడో ఆర్యా మహాదేవియున్ నను రక్షింపనెరుంగనో ఎరుంగదో నా ಭಾಗ್ಯಮೆಟ್ಲುನ್ನದೋ. ಕ್ಷಣ ಕ್ಷಣಕ್ಕೂ ಉದ್ವಿಗ್ನತೆ ಹೆಚ್ಚುತ್ತಾ ಇದೆ. ಗನುಂಡ ಭೂಸುರುಂಡೇಗನೋ, ಆ ಬ್ರಾಹ್ಮಣ ಉತ್ತಮ ದ್ವಾರಕೆಗೆ ಹೋದ್ನೋ ಬಿಟ್ನೋ, ನಡುಮ ಮಾರ್ಗಶ್ರಾಂತುಡೈ ಚಿಕ್ಕೆನೋ, ಅಥವಾ ದಾರಿಲಿ ಹೋಗ್ತಾ ಇರುವಾಗ ಮಾರ್ಗಾಯಸದಿಂದ ಅಲ್ಲೇ ಮಧ್ಯೆನೇ ಎಲ್ಲೋನಾದ್ರು ನಿಂತು ಹೋಗಿದಾನೋ, ಇನ್ನ ತಲುಪುದ್ನೋ ಇಲ್ವೋ. ವಿನಿ ಕೃಷ್ಣುಂಡಿದಿ ತಪ್ಪಗಾದಲೆಂಚಿನೋ, ಒಂದು ವೇಳೆ ಬ್ರಾಹ್ಮಣ ಹೋಗಿ ನನ್ನ ಸಂದೇಶ ಹೇಳಿದಾನೆ ಅಂದರೆ ಆ ನಂದನಂದನಾದ ಕೃಷ್ಣ ನನ್ನ ಸಂದೇಶವನ್ನೇನಾದರೂ ತಪ್ಪಾಗಿ ಭಾವಿಸಿದ್ನ? ಏನು ಈ ಕನ್ಯೆಗೆ ಇಷ್ಟು ಧಾರ್ಷ್ಟ್ಯ? ಮದುವೆಗೆ ಮುಂಚೆ ಈ ತರಹ ಪ್ರವರ್ತನೆ ಮಾಡ್ತಾ ಇದ್ದಾಳಲ್ಲ, ಬೇರೆ ಪರಪುರುಷನಿಗೆ ಸಂದೇಶ ಕಳಿಸಿದ್ದಾಳ ಅಲ್ಲ ಅಂತ ನನ್ನನ್ನೇನಾದರೂ ತಪ್ಪಾಗಿ ಭಾವಿಸಿದಾನೋ ಏನೋ. ವಿಚ್ಛೇಸನೋ, ಅಥವಾ ಅವನ ಮನಸ್ಸು ಕರಗಿ ನನಗಾಗಿ ಹೊರಟಿದ್ದಾನೋ ಏನೋ. ಈಶ್ವರುಂಡ ಅನುಕೂಲಿಂಪದಲಂಚನೋ ತಲುಪಂಡು, ಆ ಈಶ್ವರನಾದಂಥ ಪರಮೇಶ್ವರನಾದವನು ಈ ಕೆಲಸಕ್ಕೆ ಅನುಕೂಲ ಮಾಡ್ತಾನೋ ಭಗವಂತ, ಅನುಕೂಲ ಮಾಡಿಕೊಡಲ್ವೋ. ಆರ್ಯ ಮಹಾದೇವಿಯುನ್ನನು ರಕ್ಷಿಂಪನೆರುಂಗನೋ ಎರುಂಗದೋ. ಆರ್ಯ ಮಹಾದೇವಿ, ಗೌರಿ ಮಹಾದೇವಿ, ಸರ್ವಮಂಗಳೆಯಾದಂತಹ ಪಾರ್ವತೀದೇವಿ ನನ್ನ ಕಾಪಾಡ್ತಾಳೋ ಕಾಪಾಡಲ್ವೋ. ಇಷ್ಟಕ್ಕೂ ಯಾವ ದೇವ್ರನ್ನ ಬೇಡಿದ್ರೆ ಏನು ಬಂತು? ನಾನು ಕೃಷ್ಣನಿಗೆ ಸಂದೇಶ ಕಳಿಸಿದ್ರೆ ಏನು ಬಂತು? ನನ್ನ ಭಾಗ್ಯ ಹೇಗಿದೆಯೋ, ಅದೃಷ್ಟ ಯಾರೂ ಕಂಡಿಲ್ಲ. ಮುಂದೇನಾಗುತ್ತೆ ಅನ್ನತಕ್ಕಂಥದ್ದನ್ನು ಕಾಡದೇ ಇರತಕ್ಕಂಥದ್ದೇ ಅದೃಷ್ಟ. ಆದ್ದರಿಂದ ನಾ ಭಾಗ್ಯ ಮೆಟ್ಲುನ್ನದೋ,
ನನ್ನ ಅದೃಷ್ಟ ಹೇಗಿದೆಯೋ ಏನು ಕಥೆಯೋ ಏನಾಗುತ್ತೋ ಏನೋ ಅಂತ ತಳಮಳ ಅಂತ ಪಾಪ ಒದ್ದಾಡ್ತಾ ಇದ್ದಾಳೆ ರುಕ್ಮಿಣೀ ದೇವಿ. ನೋಡಿ, ಇಲ್ಲಿ ಕೂಡ ಹೆಣ್ಮಕ್ಳು ಹಿಂದೆ ಆ ಗೋಪಿಯರು ಕೃಷ್ಣನನ್ನೇ ತಮ್ಮ ವರನನ್ನಾಗಿ ಪಡೀಬೇಕು ಅಂತಂದ್ಬಿಟ್ಟು ಕಾತ್ಯಾಯನಿ ವ್ರತ ಮಾಡಿದರು, ಗೌರಿದೇವಿಯನ್ನೇ ಪೂಜೆ ಮಾಡಿದರು. ಹೆಣ್ಮಕ್ಕಳು ತಮ್ಮ ಸೌಭಾಗ್ಯಕ್ಕೆ, ತಮ್ಮ ಕಂಕಣ ಭಾಗ್ಯಕ್ಕೆ, ತಮ್ಮ ಪತಿದೇವರ ಶ್ರೇಯಸ್ಸಿಗೆ ಎಲ್ಲದಕ್ಕೂ ಕೂಡ ಸರ್ವಮಂಗಳೆಯಾದಂಥ ಗೌರಿದೇವಿಯನ್ನೇ ಮೊದಲು ಮೊರೆ ಹೋಗ್ತಕ್ಕಂಥದ್ದು. ಆ ಒಂದು ಸಂಪ್ರದಾಯ ಕೂಡ ಇಂದಿಗೂ ಕೂಡ ಸಮಾಜದಲ್ಲಿ ಪ್ರಚಲಿತದಲ್ಲಿದೆ, ನಡೀತಾ ಇದೆ. అని వితర్కించుచు పోండను బ్రాహ్మణుండు ఎదు పుంగవు వీటికి వాసుదేవుండున్ ఇంక బోయి హరి రమ్మని చీరెడి ఇష్టబంధుండులేడను రుక్మిగిం దగవులేదిట చైద్యునకిత్తునంచుమన్నాడను గౌరికీశ్వరికి నా వలన కృపలేదు నేండెನು. ಏನು ತಳಮಳ! ತಮಗೆ ಪ್ರಿಯವಾದವರ ಜೊತೆಯಲ್ಲಿ ವಿವಾಹ ಅಂದರೆ ಹೆಣ್ಣುಮಕ್ಕಳು ಆನಂದವಾಗಿರ್ತಾರೆ. ಕೃಷ್ಣನನ್ನು ತಪ್ಪಿಸಿ ಚೈದ್ಯನಿಗೆ ಎಲ್ಲ ಕೊಟ್ಟು ಬಿಡ್ತಾರೋ ಅಸಹಾಯಕತೆಯಿಂದ ವಿಲವಿಲ ಅಂತ ಒದ್ದಾಡ್ತಾ ಇದೆ ಆ ರುಕ್ಮಿಣೀ ದೇವಿಯ ಮನಸ್ಸು. ಎಷ್ಟು ಬಗೆಯಲ್ಲಿ ಯೋಚನೆ ಬರುತ್ತೆ ನೋಡಿ. ಹೋದ್ನೋ ಇಲ್ವೋ, ದಾರಿ ಮಧ್ಯದಲ್ಲೇ ಸಿಕ್ಕಾಕೊಂಡ್ಬಿಟ್ನೇನೋ ಬ್ರಾಹ್ಮಣ ಅಂತ ಒಂದ್ಸತಿ ಆದರೆ ಹೋಗಿ ಹೇಳಿದಕ್ಕೆ ಅವನೇನಾದ್ರು ತಪ್ಪು ತಿಳ್ಕೊಂಡೋ ಏನೋ, ಕೃಷ್ಣ ಬರ್ತಾನೋ ಬರಲ್ವೋ, ನನ್ನ ಅದೃಷ್ಟ ಹೇಗಿದೆಯೋ, ಗೌರಿದೇವಿ ನನಗೆ ಹೇಗೆ ಅನುಗ್ರಹ ಮಾಡ್ತಾಳೋ, ಹೀಗೆ ನಾನಾ ವಿಧದ ಯೋಚನೆ. ಪೋಂಡನು ಬ್ರಾಹ್ಮಣುಂಡು ಇದು ಪುಂಗವೀಟಿಗೆ ಏನು ಭಾವಿಸ್ತಾಳೆ, ಅಯ್ಯೋ ಅಸಲಿಗೆ ಅವನು ಹೋದ್ನೋ ಇಲ್ವೋ, ಹೋಗಿರಲ್ಲ ಬ್ರಾಹ್ಮಣ ದ್ವಾರಕಾಪುರಿಗೆ. ವಾಸುದೇವುಂಡನ್ ರಾಡನು, ಅವನು ಹೋಗಿಲ್ಲ, ನನ್ನ ಸಂದೇಶ ಹೇಳಿಲ್ಲ. ಇನ್ನು ವಾಸುದೇವ ಕೃಷ್ಣ ಎಲ್ಲಿ ಬರ್ತಾನೆ, ಅವನು ಬರಲ್ಲ. ಇಕ ಪೋಯಿ ಹರಿರಮ್ಮನಿ ಚೀರೆಡಿ ಇಷ್ಟ ಬಂದುಡುನ್ ಲೇಂಡನ್, ನನಗೋ ಇಲ್ಲೋ ಹೋಗ್ಲಿ, ಈಗಾದ್ರೂ ಆತರಾತ್ರವಾಗಿ ಹೋಗಿ ಯಾರಾದರೂ ಶ್ರೀಹರಿ ಬಾಪ್ಪ ನೀನು ರುಕ್ಮಿಣೀನ ಕಾಪಾಡು, ನೀನೇ ಅವಳನ್ನ ಕೈ ಹಿಡಿಬೇಕು ಅಂತ ಕೇಳ್ತಕ್ಕಂಥ ಆತ್ಮಬಂಧು ಇಷ್ಟ ಬಂಧು ನನಗಿನ್ಯಾರೂ ಇಲ್ಲ. ಅಷ್ಟು ನಿರಾಸೆ ಪಡಿಸ್ತಕ್ಕಂಥ ವಾತಾವರಣ. ರುಕ್ಮಿಗಿನ್ ದಗವು ಲೇದು, ಆ ರುಕ್ಮಿಗೆ ನ್ಯಾಯ ಇಲ್ಲ, ಅವನು ದುಷ್ಟ, ಅವನು ಸರಿಯಾಗಿ ಯೋಚನೆನೇ ಮಾಡಿಲ್ಲ. ತಗವು ಲೇದಿಟ ಚೈತ್ಯುನ ಕಿತ್ತುನಂಚು ಮನ್ನಾಡನು, ನನ್ನನ್ನು ಎತ್ಕೊಂಡೋಗಿ ಶಿಶುಪಾಲನಿಗೆ ವಿವಾಹ ಮಾಡಿಕೊಡ್ತೀನಿ ಅಂತ ನಿಶ್ಚಯ ಮಾಡಿಬಿಟ್ಟಿದ್ದಾನಲ್ಲ ನಮ್ಮಣ್ಣ, ಅವನಿಗೆ ಸ್ವಲ್ಪ ಕೂಡ ಯುಕ್ತಾಯುಕ್ತ ವಿವೇಚನೆ ಇಲ್ಲ. ಗೌರಿಕೀಶ್ವರಿಗೆ ನಾವಲನಂಗೃಪಲೇದು ನೇಡನು, ಹೋಗ್ಲಿ ಅಂದರೆ ಗೌರಿದೇವಿ ಆದಂಥ ಈಶ್ವರಿ ಅವಳು, ಎಲ್ಲವನ್ನೂ ಶಾಸಿಸ್ತಕ್ಕಂಥವಳು, ಅವಳಿಗೂ ನನ್ನ ಮೇಲಿನ ಕರುಣೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಇಷ್ಟು ವಿಧವಾಗಿ ಬಗೆಬಗೆಯಾಗಿ ಕಳವಳಕ್ಕೊಳಗಾಗಿದ್ದಾಳೆ. చెప్పదు తల్లికిందలపు జిక్కు దిశల్ దరహాస చంద్రికంగప్పదు వక్రతామరసగంధ సమాగత భృంగ సంఘ మున్రొప్పదు నిద్రంగైకన దురోజ పరస్పర సక్తహారముల్ విప్పదు కృష్ణ మార్గగత వీక్షణ పంక్తులు ద్రిపదెప్పుడు కృష్ణ మార్గగత వీక్షణ పంక్తులు ದ್ರಿಪ್ಪದೆಪ್ಪಡು. ಆ ತಳಮಳ ಅನ್ನತಕ್ಕಂಥದ್ದನ್ನ ಈಗಲೂ ಅಷ್ಟೇ ಪಾಪ ಪ್ರೀತಿಸಿರೋರಿಗೆ ತಮ್ಮ ಪ್ರಿಯಕರನನ್ನಾಗಲಿ ಅಥವಾ ಪ್ರಿಯತಮೆಯನ್ನಾಗಲಿ ಸೇರೋವರೆಗೂ ಅವ್ರಿಗೆ ಏನೂ ಬೇಕಿಲ್ಲ, ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ. ತಮ್ಮ ಒಳಗಿನ ಕಳವಳ ಬೇಗುದಿಯನ್ನು ಎಲ್ಲರ ಕೈಲೂ ಹೇಳ್ಕೊಳ್ಳುವಾರು. ತಾಯಿಗೆ ಹೇಳಿದ್ರೆ ಆಮೇಲೆ ತಾಯಿ ಹೋಗಿ ತಂದೆಗೆ ಹೇಳ್ಬಿಟ್ಟು ಇಲ್ಲದೆ ಇರೋ ಪಚೀತಿಯಾಗಿ ಕೂಡ ಹಾಕಿ ಇನ್ನ ಆ ಶಿಶುಪಾಲನಿಗೆ ಕೂಡ ಹಾಕದಂಗೆ ಮದುವೆ ಮಾಡಿಬಿಟ್ರೆ. ಆದ್ದರಿಂದ ಚಪ್ಪದು ತಲ್ಲಿಕ್ಕಿಂತಲಬುಜಿಕ್ಕು, ತನ್ನ ಮನಸ್ಸಿನಲ್ಲಿರತಕ್ಕಂಥ ಆವೇದನೆಯನ್ನ ದುಃಖವನ್ನ ತನ್ನ ಆಪ್ತೆಯಾದ ತಾಯಿಗೂ ಕೂಡ ತಿಳಿಸ್ತಾ ಇಲ್ಲ ರುಕ್ಮಿಣಿ ದೇವಿ. ದಿಶಲ್ ದರಹಾಸ ಚಂದ್ರಿಕಂಗಪ್ಪದು, ಆಕೆ ಒಂದು ನಗು ನಕ್ರೆ
ಅವಳ ನಗೆಯ ಬೆಳದಿಂಗಳು ಸುತ್ತಲೂ ಹರಡ್ತಾ ಇತ್ತು ಆನಂದವಾಗಿರ್ತಕ್ಕಂಥ ಸಂದರ್ಭದಲ್ಲಿ. ಈಗ ಅವಳ ಮುಖದಲ್ಲಿ ನಗೆ ಮಾಸಿದೆ. ನಗೆ ಬೆಳದಿಂಗಳಿಗೆ ರಾಹು ಹಿಡಿದಾಗ್ಬಿಟ್ಟಿದೆ, ಕತ್ತಲೆ ಕವಿದಿದೆ. ಅದರಿಂದ ದಿಶಲ್ ದರಹಾಸ ಚಂದ್ರಿಕಂಗಪ್ಪದು, ದಿಕ್ಕುಗಳಲ್ಲಿ ಅವಳ ಕಿರು ನಗೆಯಿಂದ ಮೂಡ್ತಕ್ಕಂಥ ಬೆಳದಿಂಗಳನ್ನ ಹರಡ್ತಿಲ್ಲ ಅವಳು, ಅಂದರೆ ದುಃಖಿತೆಯಾಗಿದ್ದಾಳೆ. ವಕ್ತ ತಾಮರಸ ಗಂಧ ಸಮಾಗತ ಭೃಂಗ ಸಂಗಮನ್ರೊಪ್ಪದು, ಅವಳು ಸುವಾಸಿನಿ, ಅವಳು ಆ ತಾಯಿ ಪದ್ಮಿನಿ, ಪದ್ಮಲೋಚನಿ, ಪದ್ಮಿನಿ, ಪದ್ಮಗಂಧಿ ಅವಳು. ಆ ಸಹಜವಾದಂತಹ ಅವಳ ವಕ್ರ ತಾಮರಸ ಗಂಧ, ಅವಳ ಮುಖ ತಾವರೆಯ ಗಂಧಕ್ಕೆ ಆಕರ್ಷಿತವಾಗಿ ಬರ್ತಾ ಇದೆ. ಭೃಂಗ ಸಂಘಗಳು ಅವಳ ಮುಖದ ಮೇಲೆ ಮುಸುತ್ತಾ ಇದೆ. ಅದನ್ನು ಓಡಿಸ್ಕೊಳ್ಳೋ ಮನಸ್ಸು ಕೂಡ ಇಲ್ಲ ಅವಳಿಗೆ. ಅಷ್ಟು ನಿಸ್ತೇಜಳಾಗಿದ್ದಾಳೆ, ಅಷ್ಟು ನಿರಾಸಕ್ತಿ, ಅಷ್ಟು ನಿರಾಶಾದಾಯಕವಾಗಿದೆ ರುಕ್ಮಿಣೀ ದೇವಿಯ ಒಂದು ಸ್ಥಿತಿ. ವಕ್ರ ತಾಮರಸಗಂಧ ಸಮಾಗತ ಭೃಂಗ ಸಂಗಮನ್ ರೊಪ್ಪದು, ಆ ಮುಖದ ಮೇಲೆ ಬಂದು ಕೂತ್ಕೊಳ್ತಕ್ಕಂಥ ದುಂಬಿಗಳನ್ನು ಕೂಡ ಓಡಿಸ್ಕೊತಾ ಇಲ್ಲ. ನಿದ್ರಂಗೈಕನ ದುರೋಜ ಪರಸ್ಪರ ಸಕ್ತ ಹಾರಮುಲ್ ವಿಪ್ಪದು, ಏನೋ ಒಂದು ಗಳಿಗೆ ನಿದ್ದೆ ಬರಲಿಲ್ಲ ಅಂತ ಹೊರಳಿ ಎದ್ದು ಕೂತು ಎಲ್ಲ ಮಾಡಿ ಅವಳು ಕುತ್ತಿಗೆಯಲ್ಲಿ ರಾಜಕುಮಾರಿ ಧರಿಸಿರತಕ್ಕಂಥ ಸರಗಳು ಪರಸ್ಪರ ಸಕ್ತವಾಗಿದೆ, ಅಂದರೆ ಪರಸ್ಪರ ಒಂದಕ್ಕೊಂದು ಗಂಟು ಕಟ್ಕೊಂಡ್ಬಿಟ್ಟಿದೆ. ಎಷ್ಟೋ ಬಾರಿ ನಮಗೂ ಆಗುತ್ತಲ್ಲ, ಸರ ಒಂದ್ರೊಳಗೊಂದು ಸೇರ್ಕೊಂಡ್ಬಿಡುತ್ತೆ. ಮಲಗಿ ಹೊರಲಾಡ್ತಾ ಇದ್ರೆ ನಿದ್ದೆ ಬರಲಿಲ್ಲ ಅಂತ. ಇವಳಿಗೆ ಮೊದಲೇ ನಿದ್ದೆ ದೂರವಾಗಿದೆ. ಕೃಷ್ಣನನ್ನೇನೇನದು ಹೊರಲಾಡ್ತಾ ಇರೋವಾಗ ಅವಳ ಕಂಠಾಭರಣಗಳು, ಅಂದರೆ ಕಂಠದಲ್ಲಿ ಧರಿಸಿರ್ತಕ್ಕಂಥ ಹಾರಗಳೆಲ್ಲ ಒಂದಕ್ಕೊಂದು ಸಿಕ್ಕಾಗ್ಬಿಟ್ಟಿದೆ. ಎದ್ದ ತಕ್ಷಣ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಕೆದರೋಗಿರ್ತಕ್ಕಂಥ ತಮ್ಮ ಮುಂಗುರುಳುಗಳನ್ನೆಲ್ಲ ಹಿಂದೆ ಮಾಡಿಕೊಂಡು ಸೀರೆ ನೆರಿ ಎಲ್ಲ ಸರಿ ಮಾಡಿಕೊಂಡು ಕುತ್ತಿಗೆಯಲ್ಲಿರೋ ಸರಗಳು ಎಲ್ಲ ಒಪ್ಪ ಮಾಡಿಕೊಂಡೇ ಎದ್ದು ಹೋಗೋದು. ಈಗ ರುಕ್ಮಿಣಿ ದೇವಿಗೆ ಅದು ಯಾವುದೂ ಬೇಕಾಗಿಲ್ಲ. ಆ ಸರಗಳು ಒಂದಕ್ಕೊಂದು ಗಟ್ಟು ಹಾಕ್ಕೊಂಡಿದ್ರೆ ಹಾಗೇ ಇದ್ದಾಳೆ, ಅದನ್ನು ಬಿಡಿಸೋ ಗೋಜಿಗೆ ಕೂಡ ಹೋಗ್ತಿಲ್ಲ. ಕೃಷ್ಣ ಮಾರ್ಗಗತ ವೀಕ್ಷಣ ಪಂಕ್ತುಲು ದ್ರಿಪ್ಪದೆಪ್ಪುಡು, ಕೃಷ್ಣ ಆ ಕಡೆಯಿಂದ ಬರಬಹುದು ಅನ್ನತಕ್ಕಂಥ ಅವಳಿಗೆ ಒಂದು ಇದೆ ಅಲ್ವಾ, ಅವಳಿಗೆ ಗುರ್ತಿದೆ ಅಲ್ಲ, ಅವನು ದ್ವಾರಕೆಯಿಂದ ಬರಬೇಕಾದ್ರೆ ಯಾವ ದಿಕ್ಕಿಂದ ಬರ್ತಾನೆ ಅನ್ನೋದಕ್ಕಂಥದ್ದು. ಆ ಒಂದು ದಾರಿ ಕಡೆ ತಿರುಗಿ ನಿಂತು ಬಿಟ್ಟಿದ್ದಾಳೆ. ಕಣ್ಣುಗಳನ್ನು ಒಂದು ಕ್ಷಣ ಕೂಡ ಈ ಕಡೆಗೆ ಹೊರಳಿಸ್ತಿಲ್ಲ. ಏನೋ ಧೂಳು ಕಾಣಿಸಿದ್ರೆ ಓ ಬಂದೇನೋ ಕೃಷ್ಣ, ಬರ್ತಾ ಇದ್ದಾನ, ಎಷ್ಟು ದೂರ ಇದ್ದಾನೆ, ಅವನ ದಾರಿಯನ್ನೇ ಕಾಯ್ತಾ ಇದ್ದಾಳೆ. ಆದ್ದರಿಂದ ಆ ಕೃಷ್ಣನ ದಾರಿ ಎಡೆಯಿಂದ ಅವಳು ಕಣ್ಣು ಕಿಂಚಿತ್ ಕೂಡ ಒಂದು ಕ್ಷಣ ಕೂಡ ಈ ಕಡೆಗೆ ತಿರುಗಿಸ್ತಾ ಇಲ್ಲ. ಅಲಂಕಾರದೆಡೆಗೆ ಅವಳಿಗೆ ಆಸಕ್ತಿ ಇಲ್ಲ. ಏನೂ ಮಾಡದಿರ, ಯಾವುದರಲ್ಲೂ ಆಸಕ್ತಿ ಇಲ್ಲದೆ ನಿಂತು ಬಿಟ್ಟಿದ್ದಾಳೆ ಕೃಷ್ಣನ ದಾರಿ ಕಾಯುತ್ತಾ. ಕೃಷ್ಣ ಮಾರ್ಗಗತ ವೀಕ್ಷಣ ಪಂಕ್ತುಲು ದ್ರಿಪ್ಪದೆಪ್ಪಡು, ಈ ಕಡೆಗೆ ತಿರುಗಿಸ್ತಾ ಇಲ್ಲ ಅವಳು ಕಣ್ಣುಗಳನ್ನ, ಆ ಕೃಷ್ಣನ ದಾರಿ ಕಾಯ್ತಾ ಇದ್ದಾಳೆ. ವಿರಹಿಗಳ ವಿರಹಾವಸ್ಥೆ, ತಾವು ತಮ್ಮ ಪ್ರಿಯರನ್ನ ಸೇರ್ತೀವೋ ಇಲ್ವೋ ಅನ್ನೋದಕ್ಕಂಥ ಕಾತರದ ಕ್ಷಣಗಳು ಹೇಗಿರುತ್ತೆ ಅನ್ನೋದಕ್ಕಂಥದ್ದನ್ನ ಬಹಳ ವಿವರವಾಗಿ ವಿವರಿಸಿದ್ದಾರೆ ಪೋತನಾಮಾತ್ಯರು ಇಲ್ಲಿ. ತುಡುವುದು ಕನ್ನುಲನ್ వెడలు తోయ కణంబులు గొప్పు జక్కగా ముడువదు నెచ్చెలింగదిసి ముచ్చట కుంజనదు అన్నమేమియుంగుడువదు నీరముంగొనదు కూరిమి కీరముం చేరి పద్యమున్నొడువదు వలకీ గుణ వినోదము సేయదు ಡಾಯದನ್ಯುಲನ್. ಕಣ್ಣಿಂದ ನೀರು ಹರಿದು ಹೋಗ್ತಾ ಇದೆ ರುಕ್ಮಿಣಿ ದೇವಿಗೆ. ಕೃಷ್ಣನ ದಾರಿ ಕಾಯ್ತಾ ಇದ್ದಾಳೆ. ಆ ಕಡೆ ತಿರುಗಿ ನಿಂತವಳು ಈ ಕಡೆ ತಿರುಗಿಲ್ಲ. ಕಣ್ಣಲ್ಲಿ ಮನಸ್ಸಿನ ದುಃಖವೆಲ್ಲ ಕಣ್ಣೀರಾಗಿ ಹೊರಗೆ ಹರಿತಾ ಇದೆ. ಆ ಕಣ್ಣೀರನ್ನು ಕೂಡ ಒರೆಸ್ಕೋತಾ ಇಲ್ಲ. ತುಡುವುದು ಕಣ್ಣುಲನ್ వెడలు ತೋಯ ಕಣಂಬುಲು, ಆ ಕಣ್ಣೀರನ್ನ ಒರೆಸ್ಕೋತಾ ಇಲ್ಲ. ಕೊಪ್ಪು ಜಕ್ಕಗ ಮುಡುವುದು, ಅಲಂಕಾರದಲ್ಲಿ ಆಸಕ್ತಿ ಇಲ್ಲ. ಕೊಪ್ಪು ಅಂತಂದ್ರೆ ಅವಳ ಕೇಶವನ್ನ ಸವರಿಸ್ಕೊಳ್ಳಲ್ಲ, ಜಡೆನೂ ಹಾಕ್ಕೊಳ್ಳಲ್ಲ, ಶೃಂಗಾರನೂ ಮಾಡ್ಕೊಳ್ಳಲ್ಲ. ನೆಚ್ಚಿಲಿಂಗದಿಸಿ ಮುಚ್ಚಟಕುಂ ಜನದು, ಅರಮನೆಗಳಲ್ಲಿ ರಾಜಕುಮಾರಿಯರ ಜೊತೆ ಆನಂದವಾಗಿ ಕಾಲ ಕಳೆಯೋಕ್ಕೆ ಎಷ್ಟೊಂದು ಜನ ಸಖಿಯರಿರ್ತಾರೆ. ನೆಚ್ಚಲಿ ಅಂದರೆ ಚಳಿ ಅಂದರೆ ಸಖಿಯರಿರ್ತಾರಲ್ಲ, ಯಾವಾಗಲೂ ಮಾಮೂಲಿ ದಿನಗಳಲ್ಲಾದರೆ ಅವ್ರ ಜೊತೆ ಉದ್ಯಾನವನದಲ್ಲಿ ಅಲ್ದಾಡೋದು, ಉಯ್ಯಾಲೆ ಆಡೋದು, ವೀಣೆ ನುಡಿಸೋದು, ಹಾಡೋದು, ಆಟ ಆಡೋದು, ಇದೇ ರಾಜಕುಮಾರಿಯರು
ಆನಂದವಾಗಿರ್ತಾರೆ. ಆದರೆ ಈಗ ಅವಳಿಗೆ ಯಾರೂ ಬೇಡ, ಯಾರೂ ಬೇಡವಾಗಿದೆ. ನೆಚ್ಚಿಲಿಂಗದಿಸಿ ಮುಚ್ಚಟ ಕೊಂಜನದು. ಆ ಸಖಿಯರ ಜೊತೆ ಒಡನಾಟ ಅವಳಿಗೆ ಬೇಕಾಗಿಲ್ಲ ಈಗ. ಅನ್ನಮೇಮಿಯಂಗುಡುವುದು, ಅನ್ನ ನೀರು ಬೇಕಾಗ್ತಾ ಇಲ್ಲ, ಸಹಿಸ್ತಾ ಇಲ್ಲ. ಆನಂದವಾಗಿದ್ದರೆ ಅನ್ನ ಊಟ ಮಾಡ್ಬೋದು. ಹೊಟ್ಟೆಗೂ ಮನಸ್ಸಿಗೂ ವಿಪರೀತವಾದ ಹತ್ತಿರದ ಸಂಬಂಧ. ಮನಸ್ಸಿಗೆ ವಿಪರೀತ ದುಃಖ ಚಿಂತೆ ಎಲ್ಲ ಆದರೆ ಊಟ ಸೇರಲ್ಲ, ಸೇರಿದ್ರೂ ಅರ್ಗಲ್ಲ, ಒಳಗೇ ಹೋಗಲ್ಲ ಊಟ ಪಾಪ. ಅನ್ನ ಮೇಮಿಯಂಗುಡುವುದು ನೀರ ಮೊಮ್ಮಗೊನದು. ಅನ್ನ ನೀರು ಯಾವುದೂ ಬೇಡವಾಗಿದೆ ಈಗ ರುಕ್ಮಿಣಿಗೆ. ಕೂರಿಮಿ ಕೀರ ಮುಂಜೇರಿ ಪದ್ಯವನ್ನು ನೋಡುವುದು. ಅರಮನೆಗಳಲ್ಲಿ ಸಾಕಿರತಕ್ಕಂತಹ ಗಿಣಿಗಳಿರುತ್ತೆ, ಅವುಗಳು ಬಂದು ರಾಜ್ಕುಮಾರಿ ಭುಜದ ಮೇಲೆ ಕೂತ್ಕೊಂಡ್ರೆ ಅದಕ್ಕೆ ಮುದ್ದು ಮುದ್ದಾಗಿ ಮಾತಾಡಿಸೋದು, ಒಂದು ಪದ್ಯ ಹೇಳೋದು ಎಲ್ಲ ಮಾಡ್ತಿರ್ತಾಳೆ ಮುಂಚೆ. ಈಗ ಅದು ಬಂದು ಕೂತ್ರು ಅದು ಬೇಕಿಲ್ಲ ಅವಳಿಗೆ. ವಲ್ಲಕಿ ಗುಣ ವಿನೋದ ಮುಸೆಯದು. ವಲ್ಲಕಿ ಗುಣ ಅಂದರೆ ವೀಣೆ ತಂತಿಯನ್ನು ಮೀಡ್ತಾ ಇಲ್ಲ ಅಂತಂದರೆ ನುಡಿಸ್ತಾ ಇಲ್ಲ ಏನು. ಸಂಗೀತ ಅನ್ನತಕ್ಕಂಥದ್ದು ಯಾವಾಗಲೂ ಕೂಡ ಮನೋಲ್ಲಾಸಕ್ಕೆ ಮನಃಶಾಂತಿಗೆ ಕಾರಣವಾಗ್ತಕ್ಕಂಥದ್ದು. ಈಗ ರುಕ್ಮಿಣಿಯನ್ನು ಆವರಿಸಿರೋ ದುಃಖ ಆ ವೀಣಾ ವಾದನದಿಂದ ದೂರವಾಗತಕ್ಕಂಥದ್ದಲ್ಲ. ಅವಳ ಹೃದಯ ವೀಣೆಯನ್ನು ಮೀಟಿರ್ತಕ್ಕಂಥ ಕೃಷ್ಣನೇ ಬರಬೇಕು. ಅದರ ತನಕ ಅವಳಿಗೆ ವೀಣೆಯೂ ಬೇಡ, ವೀಣಾ ವಾದನವೂ ಬೇಡ, ಗಿಣಿಯೂ ಬೇಡ, ಏನೂ ಬೇಡ. ಡಾಯುಧನ್ಯುಲನು ಯಾರ ಜೊತೆಲೂ ಸೇರ್ತಾ ಇಲ್ಲ, ಯಾರೊಡನೆಯೂ ಮಾತು ಬೇಕಾಗಿಲ್ಲ ಈಗ ರುಕ್ಮಿಣಿಗೆ. ಮೃಗನಾಭಿ ಅಲದದು ಮೃಗರಾಜ ಮಧ್ಯಮ, ಜಲಮುಲನಾಡದು ಜಲಜಗಂಧಿ, ಮುಕುರಂಬು ಜೂಡದು ಮುಕುರ ಸನ್ನಿಭಮುಖಿ, పువ్వులు దురుముదు పుష్పబోణి, వనకేళిగోరదు వనజాతలోచన, హంసంబు వెంపదు హంసగమన, లతల భోషింపదు లతికా లలిత దేహ, తొడవులు తొడవదు తొడవు తొడవు, తిలకమిడదు నుదుట తిలకిని తిలకంబు, కమల గృహము జొరదు కమలహస్త, గారబించితను కరుణంగై కొనవనమాలిరాండు, ತಗವು ಮಾಲಿ ಅನಚು. ಗಾರವಿಂಚಿ ತನ್ನೆಡೆಗೆ ಪ್ರೀತಿ ಪ್ರೇಮ ಮತ್ತೆ ಒಂದು ಕರುಣೆ ತುಂಬಿ, ಕರುಣಂಗೈ ಕೊನವನ ಮಾಲಿರಾಡು, ಅವನು ಬರಲ್ಲ, ಅವನ ಮಾಲಿ, ನನ್ನ ಮೇಲೆ ಅವನಿಗೆ ಪ್ರೀತಿ ಇಲ್ಲ. ತಗವು ಮಾಲಿ ಎನಿಚು. ತಗವು ಅಂದರೆ ನ್ಯಾಯ, ತಗವು ಮಾಲಿ ನ್ಯಾಯ ಬಿಟ್ಟಿದ್ದಾನೆ ಇವನು ಕೃಷ್ಣ. ನನ್ನ ಕಡೆಗೆ ಇವನು ಬರ್ತಾ ಇಲ್ಲ, ಇನ್ನು ಬರ್ತಾನೋ ಇಲ್ವೋ, ಅವನು ಬರಲ್ಲ. ಅವನು ಮುರಳೀಧರ ನನ್ನ ಮೊರೆ ಕೇಳಿ ಅವನಿಗೆ ಯಾವ ನ್ಯಾಯವೂ ಇಲ್ಲ, ಅವನು ಬರ್ತಾ ಇಲ್ಲ ಅಷ್ಟೆ. ಅವಳು ಬಂದು ಅವನಿಗೆ ಎದುರಿಗೆ ನಿಂತು ಬಿಡಬೇಕು, ಅದರ ತನಕ ಅವಳ ಮನಸ್ಸು ನಾನಾ ವಿಧದ ಯೋಚನೆಗಳ ಗೂಡಾಗಿದೆ. ಆದ್ದರಿಂದ ಅಲಂಕಾರ ಆಟ ಪಾಠ ಯಾವುದರಲ್ಲೂ ಅವಳಿಗೆ ಉತ್ಸಾಹವಿಲ್ಲ, ಯಾವುದೂ ಬೇಕಿಲ್ಲ. ಮೃಗನಾಭಿ ಅಲದದು ಮೃಗರಾಜ ಮಧ್ಯಮ. ಆ ಸುಂದರಿಯಾದ ಸಿಂಹಕಟಿಯನ್ನು ಹೊಂದಿರತಕ್ಕಂಥ ರುಕ್ಮಿಣಿ ಯಾವುದೇ ಆದಂತಹ ಒಂದು ಕಸ್ತೂರಿ ಗಂಧವನ್ನು ತಾನು ಪೂಸ್ಕೊಳ್ತಾ ಇಲ್ಲ, ಗಂಧ ಅನುಲೇಪನಗಳನ್ನು ಮಾಡ್ಕೊಳ್ತಾ ಇಲ್ಲ. ಮೃಗನಾಭಿ ಅಂದರೆ ಕಸ್ತೂರಿಯ ಲೇಪನವನ್ನು ಮಾಡ್ಕೊಳ್ತಾ ಇಲ್ಲ. ಜಲಮುಲ ನಾಡದು ಜಲಜಗಂಧಿ. ಈ ಪದ್ಮಗಂಧಿಯಾದ ರುಕ್ಮಿಣಿ ನೀರಿನೊಳಗೆ ಈಜಾಡೋದಕ್ಕಾಗಲಿ ಜಲಕೇಳಿ ಆಡೋಕ್ಕಾಗಲಿ ಹೋಗಿಲ್ಲ ಸ್ನೇಹಿತರ ಜೊತೆ. ಮುಕುರಂಬು ಜೂಡದು ಮುಕುರ ಸನ್ನಿಭಮುಖಿ. ಅವಳು ಎಂತಹ ಸುಂದರಿ, ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲಭೂಹು ಅಂತ ನೋಡ್ತೀವಲ್ಲ ಲಲಿತಾ ಸಹಸ್ರನಾಮದಲ್ಲಿ. ಆ ರೀತಿಯಾಗಿ ಅವಳ ಕದಪುಗಳು ರತ್ನ ಕನ್ನಡಿಗಳಂತೆ ಇವೆ. ಅವಳಿನ್ನ ಕನ್ನಡಿ ನೋಡ್ಕೊಂಡು ಅಲಂಕಾರ ಮಾಡ್ಕೊಂಡು ಒಂದು ದೃಷ್ಟಿ ಬಟ್ಟಿಟ್ರೆ ಎಷ್ಟು ಸುಂದರಿಯಾಗಿ ಕಾಣಿಸ್ತಾಳೆ. ಆದರೆ ಈಗ ಅವಳಿಗೆ ಅಲಂಕಾರವೂ ಬೇಕಿಲ್ಲ, ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋದು ಬೇಕಿಲ್ಲ. ಅದರಿಂದ ಮುಕರಂಬು ಜೂಡದು ಮುಕುರ ಸನ್ನಿಭಮುಖಿ, ಪುವ್ವುಲು ದುರುಮುದು ಪುಷ್ಪಬೋಣಿ. ಆ ಸುಂದರಿಯಾದಂಥ ಪುಷ್ಪಬೋಣಿ, ಸುಮಕೋಮಲೆಯಾದಂತಹ ಅವಳು ತನ್ನ ಕೇಶರಾಶಿಗೆ ಒಪ್ಪುವಂತೆ ಹೂಗಳಿಂದ ಅಲಂಕಾರ ಮಾಡ್ಕೋತಾ ಇಲ್ಲ. ವನಕೇಳಿಗೋರದು ವರಜಾತ ಲೋಚನ. ಕಮಲ ನಯನೆಯಾದಂತಹ ಅವಳು ವನದಲ್ಲಿ ವಿಹಾರ ಮಾಡಲಿಕ್ಕೆ ಅವಳಿಗೆ ಬೇಕಿಲ್ಲ ಈಗ. ಆ ತಣ್ಣಗಿರೋ ಗಾಳಿ ಕೂಡ ಬಿಸಿಯಾಗುತ್ತೆ ಅಂತ ಹೇಳ್ತಾರೆ ವಿರಹದ ಉರಿಗೆ. ಹಂಸಂಬು ಬೆಂಪದು ಹಂಸಗಮನ. ರಾಜ್ಕುಮಾರಿಯಾದವಳಿಗೆ ತಮ್ಮ ಭವನದಲ್ಲಿರ್ತಕ್ಕಂಥ ಹಂಸಗಳಿಗೆ ಆಹಾರ ಕೊಡೋದು,
ಅವಳ ಜೊತೆ ಒಡನಾಡೋದು ಇದೆಲ್ಲ ಮುಂಚೆ ಇಷ್ಟ, ಆದರೆ ಈಗ ಅವಳಿಗೆ ಬೇಕಿಲ್ಲ. ಹಂಸಂಬು ಬೆಪ್ಪದು ಹಂಸಗಮನ, ಲತಲ ಪೋಷಿಂಪದು ಲತಿಕಾ ಲಲಿತ ದೇಹ. ಲತಾ ತನ್ವಿ ಅವಳು, ಲತೆಯಂತೆ ಸುಮಕೋಮಲೆಯಾದಂತಹ ಅವಳು ಹೂವಿನ ಬಳ್ಳಿಗಳಿಗೆ ನೀರು ಹಾಕ್ತಕ್ಕಂಥದ್ದನ್ನ ಈ ನಾಯಕಿಯರಲ್ಲಿ ಕಾಣ್ತೀವಿ. ಶಾಕುಂತಲೆಯಲ್ಲೂ ಅಷ್ಟೆ, ಕೊಡದಲ್ಲಿ ನೀರು ತಂದು ಅವಳು ಮಲ್ಲಿಗೆ ಬಳ್ಳಿಯನ್ನು ಪೋಷಿಸ್ತಾ ಇರ್ತಾಳೆ ಶಕುಂತಲೆ. ಇಲ್ಲಿ ಕೂಡ ರುಕ್ಮಿಣಿ ದೇವಿ ಹೂವಿನ ಬಳ್ಳಿಗಳಿಗೆ ನೀರು ಎರೀತಕ್ಕಂಥದ್ದು. ಯಾರೇ ಇರಲಿ, ತೋಟ ನೋಡ್ಕೊಳಕ್ ಮಾಲಿ ಇರಲಿ, ಯಾರೇ ಆಗಿರಲಿ, ಇವಳು ಪ್ರೀತಿಯಿಂದ ಆ ಪುಷ್ಪಲತೆಗಳಿಗೆ ನೀರು ಎರಿತಾ ಇರ್ತಾಳೆ, ಅದಕ್ಕೆ ನೋಡ್ತಾ ಇರ್ತಾಳೆ, ಹೂ ಬಿಡಿಸ್ತಾ ಇರ್ತಾಳೆ, ಎಲ್ಲ ಮಾಡ್ತಿರ್ತಾಳೆ. ಇವಾಗ ಅವಳಿಗೆ ಅದು ಯಾವುದೂ ಬೇಡ. ಲತಲ ಭೋಷಿಂಪದು ಲತಿಕಾ ಲಲಿತ ದೇಹ, ತೊಡವುಲು ದೊಡವದು ತೊಡವು ತೊಡವು. ಆಭರಣಗಳಿಗೆ ಆಭರಣ ಇವಳು. ಆಭರಣದಲ್ಲಿ ಒಂದು ಆಭರಣಗಳಿಗೆ ಕಾಂತಿ ನೀಡತಕ್ಕಂತಹ ಆಭರಣವಾದಂಥ ಇವಳು ಯಾವುದೇ ಆಭರಣಗಳನ್ನು ತೊಡ್ತಾ ಇಲ್ಲ. ವಿರಹಿಣಿ, ಒಂದು ಅಲಂಕಾರ ಬೇಕಿಲ್ಲ, ಜಡೆ ಬಾಚ್ಕೊಳ್ಳೋದು ಬೇಕಿಲ್ಲ, ಹೂವು ಮುಡ್ಕೊಳ್ಳೋದು ಬೇಕಿಲ್ಲ, ನಗು ಇಲ್ಲ ಮುಖದಲ್ಲಿ, ಏನೂ ಇಲ್ಲ. ತಿಲಕಮಿಡದು ನುದುಟ ತಿಲಕಿನೀ ತಿಲಕಂಬು, ತಿಲಕಿನೀ ತಿಲಕಂಬು. ಎಲ್ಲ ಸುಂದರಿಯರಿಗೆ ತಿಲಕಪ್ರಾಯಳಾಗಿರ್ತಕ್ಕಂತಹ ಇವಳು ತನ್ನ ಮುಖವನ್ನು ಶೃಂಗಾರ ಮಾಡಿಕೊಂಡು ಒಳ್ಳೆ ಒಪ್ಪುವತಕ್ಕಂತಹ ಆ ವಿಶಾಲವಾದ ಫಾಲಕ್ಕೆ ಇವಳು ತಿಲಕವನ್ನು ಇಡ್ತಾ ಇಲ್ಲ. ಬೇಕಿಲ್ಲ, ಕೆದರೋಗಿದ್ರೆ ಹೋಗಿರ್ಲಿ ಬಿಡು, ಪರವಾಗಿಲ್ಲ, ಅವನು ಬರಬೇಕು, ಆಮೇಲೆ ಮುಂದಿಂದು ಅನ್ನೋ ರೀತಿಯಲ್ಲಿ. ತಿಲಕಮಿಡದು ನುದುಟ ತಿಲಕಿನೀ ತಿಲಕಂಬು, ಕಮಲ ಗೃಹಮು ಜೋರದು ಕಮಲ ಹಸ್ತ. ಪದ್ಮಕರೆ ಆಗಿರತಕ್ಕಂತಹ ಇವಳು ಒಂದು ಸರೋವರದಲ್ಲಿ ನೀರನ್ನು ಕೂಡ ಮುಟ್ತಾ ಇಲ್ಲ, ಆ ಕಮಲ ಗೃಹಕ್ಕೂ ಕೂಡ ಅವಳು ಹೋಗ್ತಾ ಇಲ್ಲ. ಗಾರವಿಂಚಿ ತನ್ನು ಕರುಣಗೈ ಕೊನವನ ಮಾಲಿರಾಡು ತಗವು ಮಾಲಿ ಅನುಚು. ಅವನು ಬರೋವರೆಗೂ ನನ್ನ ಮೇಲೆ ಕರುಣೆ ಪ್ರೀತಿ ಹಿಡ್ದಿರ ಈ ಕೃಷ್ಣ ಇನ್ನೂ ನನಗೆ ನ್ಯಾಯ ಕೊಟ್ಟಿಲ್ಲ, ಇನ್ನೂ ಅವನು ಬಂದಿಲ್ಲ. ಅವನು ಬರೋವರೆಗೂ ಯಾವ ಅಲಂಕಾರವೇ ಆಗಲಿ ಯಾವುದ್ರಲ್ಲೂ ಉತ್ಸಾಹವಿಲ್ಲದಂತೆ ವಿರಹದಿಂದ ಬೇಯ್ತಾ ಇದ್ದಾಳೆ ಆ ರುಕ್ಮಿಣಿ ದೇವಿ. ಈಗಿನ ಒಂದು ಚಲನಚಿತ್ರದ ಗೀತೆಗಳಲ್ಲೂ ನೋಡ್ತಿರ್ತೀವಿ, ನೀನು ಬರದೆ ಬೆಳದಿಂಗಳು ಬೆಂಕಿ ಆಯಿತು, ಬೀಸೋ ತಂಗಾಳಿ ಬಿಸಿ ಆಯಿತು ಅಂತ ಎಲ್ಲ ಹಾಡುಗಳನ್ನು ಬರ್ತಿರ್ತಾರೆ. ಎಲ್ಲ ಅದೇ ಸೂಚಿಸ್ತಕ್ಕಂಥದ್ದು. ಹಿಂದಿನ ಕಾಲದಿಂದ ಕವಿ ಸಮಯ ಕವಿಗಳು ಹೇಳೋದು ಅವರ ಉದ್ವಿಗ್ನತೆ, ಅವರ ವಿರಹ ಎಲ್ಲವನ್ನು ಸೂಚಿಸ್ತಕ್ಕಂಥದ್ದು ಇಂತಹ ಒಂದು ಸನ್ನಿವೇಶಗಳನ್ನು, ಪಾತ್ರಗಳನ್ನು ಸೃಷ್ಟಿ ಮಾಡೋದ್ರಿಂದಲೇ. ಮರೀನೋ ಮಲಗುನ್ ಮೆಲ್ಲನಿಗಾಲಿಕಿನ್ ಬಟು ರಟನ್ ಮತ್ತ ದ್ವಿರೇಫಾಳಿಕಿಂದಲಗುನ್ ಗೋಯಲಂ ರೋತಕೈಯಲಗು ಉದ್ಯತ್ಕೀರ ಸಂಭಾಷಲಂಗಲಗುನ್ వెన్నెల వేడిమిన్నలగు మాకందాంకురఛాయకుందొలగున్ గొమ్మ మనోభవానల ಶಿಖಾ ದೋದೂಯಮಾನಾಂಕಿಯೈ. ಗೊಮ್ಮ, ಕೊಮ್ಮ ಅಂತಂದರೆ ಆ ಹೆಣ್ಣು, ಆ ಯುವತಿ ರುಕ್ಮಿಣಿ ದೇವಿ ಮನೋಭವಾನಲ ಶಿಖಾ ದೋದೂಯಮಾನಾಂಕಿಯೈ, ಆ ಮದನಾಗ್ನಿ ಜ್ವಾಲೆಗಳಿಂದ ಬೇಯ್ತಾ ಇರ್ತಕ್ಕಂತಹ ಶರೀರವನ್ನು ಹೊಂದಿರತಕ್ಕಂತಹ ಆ ಕೋಮಲಾಂಗಿ ಈಗ ಮಲಗುನ್ ಮೆಲ್ಲನಿಗಾಲಿಕಿನ್, ಮಂದಮಾರ್ತಾ ಬೀಸ್ತಾ ಇದೆ, ಅವಳಿಗೆ ಬೇಕಿಲ್ಲ, ಅದು ಬಿಸಿ ಆಗ್ತಾ ಇದೆ. ಬಟುರಟನ್ ಮತ್ತ ದ್ವಿರೇಫಾಳಿಕಿಂದಲಗುಂ, ಜುಮ್ ಅಂತ ಪುಷ್ಪವನಗಳಿಂದ ಎಡೆಯಿಂದ ಬರ್ತಾ ಇರತಕ್ಕಂಥ ದುಂಬಿಗಳ ನಾದ, ಅವು ಹತ್ರ ಬಂದ್ರೇ ಇವಳಿಗೆ ಅದನ್ನು ನೋಡಿದ್ರೇ ಇವಳಿಗೆ ಆಗ್ತಾ ಇಲ್ಲ. ಯಾಕೆ, ದುಂಬಿಗಳೆಲ್ಲ ಪುಷ್ಪಗಳ ಸಹವಾಸದಿಂದ ಹತ್ತಿ ತಿರುಗುತ್ತಾ ಇವೆ. ಇವಳನ್ನ ಆಗ್ರಹಿಸ್ತಕ್ಕಂತಹ ಕೃಷ್ಣ ಪರಮಾತ್ಮ ಇನ್ನೂ ಬಂದಿಲ್ಲ. ಉದ್ಯತ್ಕೀರ ಸಂಭಾಷಲಂಗಲಗುನ್, ಆ ಗಿಣಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ಮಾತಾಡ್ಕೊಳ್ತಾ ಇದ್ರೆ ಇವಳಿಗೆ ಅದೊಂದು ಬೆಚ್ಚಿ ಬೀಳಿಸ್ತಾ ಇದೆ. ಅದು ಬೇಕಿಲ್ಲ, ಅದು ಕೂಡ ಬೇಕಿಲ್ಲ. ವೆನ್ನಲ ಬೇಡಿ ಮಿನ್ನಲಗು, ಬೆಳದಿಂಗಳಿದೆ ಆದರೆ ಅದು ಅವಳನ್ನು ಸುಡ್ತಾ ಇದೆ. ಮಾಕಂದಾಂಕುರ ಛಾಯ ಕುಂದಲಗುನ್, ಮಾಕಂದ ಅಂತಂದರೆ ಮಾವಿನ ಮರ, ಆ ಮಾವಿನ ಮರದ ನೆರಳಿಗೆ ಹೋಗ್ತಾ ಇಲ್ಲ ಅವಳು. ಮಾಕಂದಾಂಕುರ ಛಾಯ ಕುಂದಲಗುನ್, ಆ ಮಾಮರದ
ನೆರಳಿಗೆ ನಿಂತ್ಕೋತಾ ಇಲ್ಲ. ಯಾಕೆಂದ್ರೆ ಮಾವಿನ ಚಿಗುರುಗಳೆಲ್ಲ ಕೆಂಪಾಗಿರುತ್ತೆ. ಒಳ್ಳೆ ಅಗ್ನಿ ಜ್ವಾಲೆಗಳನ್ನ ನೆನಪಿಸುತ್ತೆ ಅನ್ಸುತ್ತೆ ಅವಳಿಗೆ. ವಿರಹ ಅಗ್ನಿಯಿಂದ ಬೇಯ್ತಾ ಇರ್ತಕ್ಕಂತಹ ಅವಳಿಗೆ ಯಾವುದೂ ಬೇಕಾಗಿಲ್ಲ. ఇట్లు హరిరాక కెదురు సూచుచు సకల ప్రయోజనంబులందునో విరక్తి మనోజానలంబునం బొగిలెడి మకువకు శుభంబు చెప్పు విచందంబున వామలోచన భుజంబులదరె అంత కృష్ణ నియోగంబున వేగంబున బ్రాహ్మణుండు సనుదించిన నతని ముఖలక్షణంబుపలక్షించి ఆ కలకంటి మహోత్కంఠతోడన కుంఠితయై మొగంబునం జిరునగవు నిగుడ ನೆದುರುಸನಿ ನಿಲವಂಬಡಿನ ಬ್ರಾಹ್ಮಣುಂಡಿಟ್ಲನಿಯೇ. ಹೀಗೆ ಹರಿ ರಾಕಕ್ಕೆದುರು ಸೂಚುಚು, ಹರಿ ಬರ್ತಾನೆ ಅಂತ ಅವನ ದಾರಿ ಎದುರು ನೋಡ್ತಾ ಇದ್ದಾಳೆ ಅವಳಿಗೆ. ಸಕಲ ಪ್ರಯೋಜನಂಬುಲಂದುನೋ ವಿರಕ್ತಿಯೈ ಮನೋಜಾನಲಂಬುನಂ ಬೊಗಿಲಿಡಿ ಮಗುವಕು. ವಿರಹದಿಂದ ಬೇಯ್ತಾ ಇದ್ದಾಳೆ. ಮದನನ ಬಾಧೆಗೆ ತಡೆದುಕೊಳ್ಳಕ್ಕಾಗ್ತಾ ಇಲ್ಲ ಅವಳಿಗೆ. ಕೃಷ್ಣ ಬರ್ತಾ ಇಲ್ಲ, ವಿರಹದಿಂದ ಬೇಯ್ತಾ ಇದ್ದಾಳೆ. ಅಲಂಕಾರ ಬೇಡ, ಊಟ ಬೇಡ, ತಿಂಡಿ ಬೇಡ, ಯಾರ ಸಹವಾಸ ಬೇಡ, ಏನು ಬೇಡ. ಎಲ್ಲದರಗಳಿಗೂ ಒಂದು ವಿರಕ್ತಿಯ ಭಾವವನ್ನ ಪಡೆದು ನಿಂತಿದ್ದಾಳೆ ಅವಳು. ಆಗ ಶುಭಂಬು ಚೆಪ್ಪಂ ವಿಚಂದಂಬುನ, ಏನೋ ಒಳ್ಳೆದರ ಸೂಚನೆ ಏನೋ ಅನ್ನೋ ರೀತಿಯಲ್ಲಿ ವಾಮಲೋಚನ ಭುಜಂಬುಲದರೇನಂತ. ಎಡಗಣ್ಣು ಎಡಭುಜ ಎರಡು ಅದೃತು. ಹೆಣ್ಣು ಮಕ್ಕಳಿಗೆ ಇದು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹೆಣ್ಣು ಮಕ್ಕಳಿಗೆ ಯಾವುದಾದ್ರೂ ಕೆಲಸ ನೆನೆಸ್ಕೊತಾ ಇದ್ರೆ ಅವರದೇ ಚಿಂತನೆಯಲ್ಲಿದ್ದರೆ ಎಡಗಣ್ಣು ಎಡಭುಜ ಅದಿರಿದ್ರೆ ತುಂಬ ಶುಭ ಸೂಚನೆ ಅದು. ಗಂಡಸರಿಗೆ ಆದರೆ ಬಲಗಣ್ಣು ಬಲಭುಜ adiರಬೇಕು. ಹೀಗೆ ಇವಳಿಗೆ ವಾಮಲೋಚನ ಭುಜಂಬುಲದರೆ, ಎಡಗಣ್ಣು ಎಡಭುಜ ಅದಿರ್ತು. ಅಂತ ಕೃಷ್ಣ ನಿಯೋಗಂಬನ ವೇಗಂಬನ ಬ್ರಾಹ್ಮಣುಂಡು ಸನುತಿಂಚಿನ. ಅವಳಿಗೆ ಎಡಭುಜ ಎಡಗಣ್ಣು ಅದರ ತಕ್ಷಣ ಅರ್ಧ ಮನಸ್ಸಿಗೆ ಸಮಾಧಾನ ಆಯಿತು. ಅಷ್ಟರಲ್ಲಿ ಕೃಷ್ಣನ ಕಡೆಯಿಂದ ಒಂದು ಸಂದೇಶ ತಕ್ಕೊಂಡು ಇವಳು ಕಳಿಸಿದ್ದಂತಹ ಅಗ್ನಿದ್ಯೋತನ ಅನ್ನತಕ್ಕಂತಹ ಬ್ರಾಹ್ಮಣ ಎದುರಿಗೆ ಬಂದ. ಆತನಿ ಮುಖಲಕ್ಷಣಂಬ ಉಪಲಕ್ಷಿಂಚಿ, ಯಾವುದಾದ್ರೂ ಕೆಲಸಕ್ಕೆ ಯಾರಾದರೂ ಹೋಗಿದ್ದಾರೆ ಅಂದರೆ ಅವ್ರು ಬರೋ ಒಂದು ಚಂದದಲ್ಲೇ ತಿಳಿದು ಹೋಗುತ್ತೆ ಹೋದ ಕೆಲಸ ಫಲಪ್ರದವಾಗಿದೆಯೋ ಅಥವಾ ನಿಷ್ಫಲವಾಯಿತು ಅಂತ. ಬ್ರಾಹ್ಮಣನ ಮುಖ ಈಗ ಕಳಕಳೆಯಿಂದ ಕೂಡಿದೆ, ಆನಂದದಿಂದ ರುಕ್ಮಿಣಿ ದೇವಿಗೆ ಈ ಶುಭ ಸಮಾಚಾರ ತಿಳಿಸ್ಬೇಕು ಅಂತ ಒಳ್ಳೆ ಉತ್ಸಾಹ, ಉಲ್ಲಾಸ, ಆನಂದ ಎಲ್ಲ ಅವನ ಮುಖದಲ್ಲಿ ಪ್ರಕಟವಾಗಿದೆ. ಮನಸ್ಸಿನ ಕನ್ನಡಿ ಮುಖ. ಆದ್ರಿಂದ ಅವನ ಮುಖಲಕ್ಷಣಂ ಉಪಲಕ್ಷಿಂಚಿ ಆ ಕಲಕಂಠಿ, ಈಗ ಅವಳು ಇಂಪಾದ ಸ್ವರ ಇರತಕ್ಕಂಥ ಅವಳು, ಆ ಸುಮ ಕೋಮಲೆ ಮಹೋತ್ಕಂಠತೋಡ ಕುಂಠತೆಯೇ ಮೊಗಂಬುನ ಚಿರುನಗು ನಿಗುಡ. ಮಹಾ ಉತ್ಕಂಠತೆ, ಅವನ ಮುಖ ನೋಡಿ ಇವಳಿಗೆ ಅರ್ಧ ಮನಸ್ಸು ಆಗೋಯ್ತು. ಮುಖದಲ್ಲಿ ಕಿರುನಗೆ ಹರಡ್ಕೊಂಡು ಬಿಡ್ತು. ಎದುರುಸನಿ ನಿಲವಂಬಡಿನ, ಎದುರುಗಡೆ ಹೋಗಿ ಆ ಬ್ರಾಹ್ಮಣನಿಗೆ ಎದುರಾಗಿ ನಿಂತುಕೊಂಡ್ಳು. ಆ ಬ್ರಾಹ್ಮಣುಂಡಿಟ್ಲನಿಗೆ ಮುಂದೆ ಎಲ್ಲ ಶುಭವೇ. ರುಕ್ಮಿಣಿ ದೇವಿಗೆ ಮನಸ್ಸಿಗೆ ಅನುಕೂಲವಾಗತಕ್ಕಂತಹ ವಾರ್ತೆಯನ್ನು ತೆಗೆದುಕೊಂಡು ಬಂದಿದ್ದಾನೆ ಆ ಬ್ರಾಹ್ಮಣ. ಇಲ್ಲಿ ಬರೀ ವಿರಹದಲ್ಲಿ ಯಾಕೆ ನಿಲ್ಲಿಸೋದು? ಬ್ರಾಹ್ಮಣ ತಂದಂಥ ಶುಭ ಸಂದೇಶದ ಒಂದು ಶ್ಲೋಕವನ್ನು ಈ ಸಂಚಿಕೆಯಲ್ಲಿ ನೋಡಿ, ಇನ್ನು ಮುಂದಿನದೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಮೆಚ್ಚ ಭವದ್ಗುಣೋನ್ನತಿ ಕಮೇ ಗುಣೋನ್ನತಿಗೆ అమేయధనావళులిచ్చనాకున్ దా వచ్చె సుదర్శనాయుధుండు వాడే సురాసురులెల్ల నడ్డమై వచ్చిననైన రాక్షస వివాహమునం కొనిపోవు నిన్ను నీ సచ్చరితంబు భాగ్యమును సర్వము నేడు ఫలించగన్యక. ಹೇ ಕನ್ಯಾಮಣಿ, ಬಾಲಾಮಣಿ, ಅವನು ಯಾರು? ವಾಸುದೇವ, ಅವನೇ ಸುದರ್ಶನಾಯುಧನಾದಂಥ ಶ್ರೀಹರಿ. ಮೆಚ್ಚೆ ಭವ ಗುಣೋನ್ನತಿಕಿ, ನಾನು ಹೋಗಿ ನಿನ್ನ ಸೌಂದರ್ಯ, ನಿನ್ನ ಉತ್ತಮ ಗುಣಗಳನ್ನು ಎಲ್ಲ ಹೇಳಿದೆ. ಅವನಾಗಲೇ ತಿಳ್ಕೊಂಡ್ಬಿಟ್ಟಿದ್ದಾನೆ, ನಿನ್ನ ಗುಣಗಳಿಗೆ ಸೌಂದರ್ಯವನ್ನು ಮೆಚ್ಚಿಕೊಂಡಿದ್ದಾನೆ. ಅಮೇಯ ಧನಾವಳುಲಿಚ್ಚೆ ನಾಕು, ನನಗೋ ನಾನಿಂಥ ಒಳ್ಳೆ ಶುಭ ಸಂದೇಶ ತೆಗೆದುಕೊಂಡು ಹೋಗಿ ಕೊಟ್ಟೆ, ಅವನಿಗೆ ಪ್ರಿಯವಾಗತಕ್ಕಂಥ ಸಂದೇಶ ಅಂತ. ನನಗೆ ಮಿತಿ ಇಲ್ಲದೆ ಇರಷ್ಟು ಧನರಾಶಿ, ಒಳ್ಳೊಳ್ಳೆ ಅಮೂಲ್ಯವಾದಂತಹ ಅನರ್ಘ್ಯವಾದಂಥ ರತ್ನಗಳು, ಹಾರಗಳು, ವಸ್ತ್ರಗಳು ಎಲ್ಲ ಕೊಟ್ಟ. ನನ್ನನ್ನು ಬಹುಮಾನಿಸಿದ, ಸತ್ಕರಿಸಿದ ನನ್ನನ್ನು.
అమేయ ధనావళులిచ్చెనాకుత తా వచ్చే సుదర్శనాయుధుడు వాడే. ಅವನೇ ಸುದರ್ಶನಾಯುಧ. ಆ ಶ್ರೀಹರಿ ಇಗೋ ಈಗಲೇ ಬಂದುಬಿಟ್ಟಿದ್ದಾನೆ. ಸುರಾಸುರುಲೆಲ್ಲ ನಡ್ಡಮೈ వచ్చిన నైనా ರಾಕ್ಷಸ ವಿವಾಹమునం ಗೊನಿಪೋವು ನಿನ್ನು. ಇನ್ನು ಯಾರಾದರೂ ಬರೀ ಇವರೇ ಅಲ್ಲ, ಯಾರು ಚೈತ್ಯ, ಭೂಪಾಲ, ಜರಾಸಂಧ, ಸಾಳ್ವ ಇವರೆಲ್ಲ ಏನು ವೇಸ್ಟು. ಬರೀ ಇವರೇ ಅಲ್ದಿರ ದೇವತೆಗಳೇ ಆಗಲಿ ಅಸುರರೇ ಆಗಲಿ ಎಲ್ಲರೂ ಅಡ್ಡ ಬಿದ್ದರೂ ಕೂಡ ಅವನೊಬ್ಬನೇ ಎದುರಿಗೆ ನಿಂತು ನಿನ್ನ ಹೊತ್ಕೊಂಡು ಹೋಗ್ತಾನೆ. ರಾಕ್ಷಸ ವಿವಾಹ ಅಂದರೆ ಕನ್ಯೆನ ಅಪಹಾರ ಮಾಡ್ಕೊಂಡು ಹೊರಟೋಗ್ಬಿಡೋದು. ರಾಕ್ಷಸ ವಿವಾಹ ವಿಧಾನದಿಂದ ನಿನ್ನನ್ನು ಹೊತ್ಕೊಂಡು ಹೋಗ್ತಾನೆ, ನಿನ್ನನ್ನು ತನ್ನ ಜೊತೆಯಲ್ಲೇ ಕ್ಷೇಮವಾಗಿ ಕರ್ಕೊಂಡು ಹೊರಟೋಗ್ತಾನೆ. ಇದೆಲ್ಲ ಹೇಗೆ ಫಲದಾಯಕವಾಯಿತು ಅಂತೀಯ? ನೀ ಸಚ್ಚರಿತಂಬು, ನಿನ್ನ ಸೌಶೀಲ್ಯ ಸದ್ಗುಣಗಳು ಫಲ ಕೊಟ್ಟಿದೆ. ಈಗ ಭಾಗ್ಯಮನು, ನಿನ್ನ ಅದೃಷ್ಟ, ನೀನು ಮಾಡಿಕೊಂಡಿರ್ತಕ್ಕಂಥ ಪುಣ್ಯ ಫಲ ಎಲ್ಲವೂ ಕೂಡ ಸರ್ವಮೂ ನೇಡು ಫಲಿಂಚೆ ಗಣ್ಯಕ ಅಂತ ಶುಭ ಸಮಾಚಾರವನ್ನು ವೈದರ್ಭಿ ಕನ್ನಿಕೆಯಾದಂಥ ರುಕ್ಮಿಣೀ ದೇವಿಗೆ ಆ ಬ್ರಾಹ್ಮಣ ಕೊಟ್ಟ. ಇಲ್ಲಿಗೆ ಈ ಸಂಚಿಕೆಯನ್ನು ಸಂಪನ್ನಗೊಳಿಸೋಣ. ಮುಂದಿನ ಸಂಚಿಕೆಯಲ್ಲಿ ಆ ರುಕ್ಮಿಣೀ ದೇವಿ ಆನಂದ ಅದೆಲ್ಲ ಮುಂತಾದವನ್ನು ನೋಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರೂ ಬೇಗ ಬೇಗ ರೆಡಿಯಾಗಿರಿ. ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಘಟ್ಟ. ಎಲ್ಲರೂ ನೀವು ಕೂಡ ನಿಮ್ಮ ನಿಮ್ಮ ಮನೆಗಳನ್ನು ಶೋಭನಪ್ರಾಯವಾಗಿ ಅಲಂಕರಿಸ್ಕೊಳ್ಳಿ, ಆನಂದವಾಗಿರಿ. ಮುಂದಿನ ಸಂಚಿಕೆಯಲ್ಲಿ ರುಕ್ಮಿಣಿ ಕಲ್ಯಾಣವನ್ನು ನಾವು ಅನುಭವಿಸೋಣ, ವೀಕ್ಷಿಸೋಣ. ನಮ್ಮ ಓದುತ್ತಾ ಇರೋದರಿಂದ ನಮ್ಮ ಮನಸ್ಸಿನೊಳಗೆ, ನಮ್ಮ ಮನಸ್ಸಿನ ಒಂದು ಆ ಚಪ್ಪರದಲ್ಲಿ ಆನಂದವಾಗಿ ಕೃಷ್ಣ ರುಕ್ಮಿಣಿಯರ ವಿವಾಹವನ್ನು ಆನಂದಿಸೋಣ, ನೋಡಿ ಆನಂದಿಸೋಣ.